ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಭಾರಿ ಡಿಸ್ಕೌಂಟ್ನೊಂದಿಗೆ ಫರ್ನಿಚರ್ ಎಕ್ಸ್ಚೇಂಜ್ ಮೇಳ ಶಿರಸಿಯ ಬ್ರೌನ್ವುಡ್ ಶೋರೂಮಿನಲ್ಲಿ ಡಿಸೆಂಬರ್ 24ರಿಂದ ಜನವರಿ 4ರವರೆಗೆ ಬ್ರೌನ್ವುಡ್ ಹೊಸಪೇಟೆ ರಸ್ತೆ ಶಿರಸಿ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. 90% ಹಣ ಕೊಟ್ಟು ಈಗಾಗಲೇ ಯೋಜನೆಯನ್ನು ಮಂಜೂರು ಮಾಡಿದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಅನುಮತಿಯನ್ನು ಕೊಡಬೇಕು ಅಂತ ಕೇಳಿದಾಗ ರಾಜ್ಯ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ ಅಂತ ದಿನಪತ್ರಿಕೆ ಓದಿದೆ. ಈ ಕೂಸು ಹುಟ್ಟಿದ್ದೇ ಕೇಂದ್ರದಲ್ಲಿ ಹುಟ್ಟಿರ್ತಕ್ಕಂಥ ಕೂಸು ಇದೆ. ಶೇಕಡ 90% ಕೇಂದ್ರದಿಂದ ದುಡ್ಡು ಕೊಡಬೇಕು. ಮಾಜಿ ಮುಖ್ಯಮಂತ್ರಿಗಳು ಬೊಮ್ಮಾಯಿಯವರು ತನ್ನ ಶಕ್ತಿಯನ್ನು ಕೇಂದ್ರದಲ್ಲಿ ಉಪಯೋಗಿಸಿ ಎಷ್ಟೋ ವರ್ಷ ನೆನೆಗುದಿ ಬಿದ್ದಿರತಕ್ಕಂಥ ಯೋಜನೆಗೆ ಭಾಳ ತ್ವರಿತಗತಿಯಲ್ಲಾಗತಕ್ಕಂಥ ರೀತಿಯಲ್ಲಿ ಪ್ರಯತ್ನ ಮಾಡಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ರಾಜ್ಯ ಸರ್ಕಾರಕ್ಕೆ ಜವಾಬ್ದಾರಿಯೇ ಇಲ್ಲ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಆದರೆ ನಾವು ದೊಡ್ಡ ಜವಾಬ್ದಾರಿ ಕೇಂದ್ರ ಸರ್ಕಾರದಲ್ಲಿದೆ. ರಾಜ್ಯ ಸರ್ಕಾರದಲ್ಲಿ ನಾವು ಏನು ಪ್ರಯತ್ನ ಮಾಡಬೇಕು, ಏನೆಲ್ಲ ಯಾವ್ಯಾವ ಗಮನಕ್ಕೆ ತರಬೇಕೋ ಕೆಲಸ ಮಾಡ್ತೀವಿ. ಆದರೆ ಕೇಂದ್ರ ಸರ್ಕಾರದಲ್ಲೇ ಯೋಜನೆ ಹೋಲ್ಡ್ ಮಾಡಿಸಿ ನಮ್ಮ ಸಂಸದರು ಕೇಂದ್ರ ಸರ್ಕಾರದಲ್ಲೇ ಈ ಯೋಜನೆಯನ್ನು ಹೋಲ್ಡ್ ಮಾಡಿದೆ. 9,000 ಕೋಟಿ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ, 1,000 ಕೋಟಿ ಕೊಡಬೇಕಾಗಿತ್ತು ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರದಲ್ಲಿ ಯೋಜನೆಯನ್ನು ನಾನು ಅವತ್ತು ಹೇಳಿದ್ದೇನೆ, ಇವತ್ತು ಹೇಳ್ತೀನಿ. ಬೊಮ್ಮಾಯಿಯವರಿಗೆ ಮನವೊಲಿಸುವ ಮೂಲಕ ಯೋಜನೆಗೆ ಹೋಲ್ಡ್ ಮಾಡಿಸಿ ಮಾತ್ರ ಯೋಜನೆ ಸ್ಥಗಿತ ಆಗೋದಕ್ಕೆ ಸಾಧ್ಯ. ನಮ್ಮ ಪೂಜ್ಯ ಸ್ವಾಮೀಜಿಗಳು ಏನು ನಿರ್ಣಯ ತೆಗೆದುಕೊಂಡಿದ್ದಾರೆ, ಸರ್ಕಾರದಲ್ಲಿ ಯಾವುದು ಏನೆಲ್ಲ ಮಾತಾಡಿರ್ಬೋದು, ಅದು ಸ್ವಾಮೀಜಿಗಳು ತೆಗೆದುಕೊಂಡಂಥ ನಿರ್ಣಯಕ್ಕೆ ನಾನು ಸ್ವಾಮೀಜಿಗಳ ಪರವಾಗಿ ಇದ್ದೇನೆ ಮತ್ತು ಸ್ವಾಮೀಜಿಯವರ ಭಾವನೆಗೆ ಸ್ಪಂದಿಸಿ ಅವ್ರ ಜೊತೆಯಲ್ಲೇ ಇರ್ತೀನಿ. ಆದರೆ ಇದನ್ನು ರಚನಾತ್ಮಕ ಹೋರಾಟದಕ್ಕಿಂತ ಜಾಸ್ತಿ ಕಾನೂನುಬದ್ಧವಾದಂಥ ಈ ಯೋಜನೆಗೆ ತಡೆ ಆಗ್ತಕ್ಕಂಥದ್ದೇ ನನ್ನ ಆದ್ಯತೆ ಆಗಬೇಕು ಅನ್ನೋ ನನ್ನ ಹಂಬಲ. ಆಗ ಮಾತ್ರ ಇದಕ್ಕೆ ಒಂದು ಶಾಶ್ವತ ಕೊನೆ ಹಾಕಲಿಕ್ಕೆ ಸಾಧ್ಯ ಆಗ್ಬೋದು. ಆ ನಿಟ್ಟಿನಲ್ಲಿ ಸಂಘಟಿತವಾಗಿ ನಾನು ಯಾರನ್ನೂ ಆರೋಪ ಮಾಡೋದಿಲ್ಲ, ಯಾವ ರಾಜಕೀಯ ಪಕ್ಷವನ್ನೂ ಆರೋಪ ಮಾಡೋದಿಲ್ಲ. ಸಂಘಟಿತವಾಗಿ ಮಾಡಬೇಕಾಗಿದೆ. ಆದರೆ ಪ್ರಬಲ ಶಕ್ತಿಯಾಗಿರ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಇದು ಇವತ್ತಿನ ಯೋಜನೆಗಳಲ್ಲ, ಇವೆಲ್ಲ ಭಾಳ ಹಿಂದಿನಿಂದ ಈ ದೇಶದಲ್ಲಿ 16-17 ಕಡೆ ನದಿ ಜೋಡಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಕೇಂದ್ರ ಸರ್ಕಾರ ಕಳೆದ ಅನೇಕ ವರ್ಷದಿಂದ ನನ್ನ ಮ್ಯಾನಿಫೆಸ್ಟೋದಲ್ಲೂ ಇಟ್ಕೊಂಡು ಬಂದಿದೆ. ಈ ಯೋಜನೆ ಜಾರಿ ತರ್ತೇವೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಯಾವೆಲ್ಲ ರಾಜ್ಯ ಸರ್ಕಾರಗಳು ಕೂಡ ಶೇಕಡ 90 ಕೊಡ್ತೇನೆ ಅಂತ ನೀವು ಯಾಕೆ ತೊಗೊಳ್ಳೋದಿಲ್ಲ ಅಂತ ಕೇಳ್ತಕ್ಕಂಥ ಪ್ರಶ್ನೆ ಉಂಟು. ಹಾಗಾಗಿ ಕೇಂದ್ರ ಸರ್ಕಾರದಲ್ಲಿ ಯೋಜನೆ ಬಗ್ಗೆ ಕಡಿವಾಣ ಆಗ್ತಕ್ಕಂಥ ರೀತಿಯಲ್ಲಿ ರಾಜ್ಯ ಸರ್ಕಾರವೂ ಒತ್ತಡ ತರಬೇಕು. ಕೇಂದ್ರದ ಅತ್ಯಂತ ಹೆಚ್ಚು ಆಡಳಿತ ಪಕ್ಷ ಲೋಕಸಭಾ ಸದಸ್ಯರ್ತಕ್ಕಂಥ ರಾಜ್ಯವೂ ಕೂಡ ಕೇಂದ್ರದ ಮಂತ್ರಿಗಳ ಮೇಲೆ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಬೇಕು. ನಾವೇ ಅವೆಲ್ಲ ಇದ್ದೇವೆ ವಿಧಾನಸಭೆಯಲ್ಲಿ ಪಕ್ಷಾತೀತವಾಗಿ. ನಾವು ಕೂಡ ಸರ್ಕಾರದಲ್ಲಿ ಈ ಭಾವನೆಗಳನ್ನು ಮನವರಿಕೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.